ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಭೂಮಿ ಮಲ್ಲಿಯ ವಿಶ್ವವನ್ನು ತಿಳ್ಕೊಂಡದ ಸುನೀಲನ ಕಿಡಿಕಿಡಿತನ ಗೊತ್ತಾಯ್ತು. ಅದ್ರ ಹಿಂದೆ ಇರೋದು ಜಯದೇವ್ ಅನ್ನೋ ವಿಷಯ ಗೊತ್ತಾಯ್ತು ಅಂದರೆ ಏನಾಗಿರ್ಬಹುದು, ಏನಾಯಿತು, ಏನು ಕಥೆ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಮಲ್ಲಿ ಭೂಮಿ ಗೌತಮ್ ಮಕ್ಕಳು ಕರ್ಕೊಂಡು ಭೂಮಿ ಅಪ್ಪ ಅಮ್ಮನ ಮನೆಗೆ ಬರ್ತಾರೆ. ಮೇಷ್ಟ್ರು ಮನೆಗೆ ಬಂದಂಥ ಗೌತಮ್ ಭೂಮಿ ಒಂದು ಒಳ್ಳೆಯ ಸಮಯವನ್ನು ಸ್ಪೆಂಡ್ ಮಾಡ್ತಾರೆ. ಅದರ ನಡುವೆ ಇಲ್ಲಿ ಗೌತಮ್ ಅವರು ಕ್ಯಾಬನ್ನು ಡ್ರೈವ್ ಮಾಡ್ತಿರೋದು ಅವ್ರಿಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ತನ್ನ ಅಳಿಯ ಹೇಗೆ ಬಾಳಿ ಬದುಕಿದಂಥ ವ್ಯಕ್ತಿ ಅಂಥದ್ರಲ್ಲಿ ಇವತ್ತು ಕ್ಯಾಬ್ ಡ್ರೈವರ್ ಆಗಿರೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಿಜಕ್ಕೂ ತನ್ನ ಅಳಿಯ ಮೊದಲಿನ ಹಾಗೆ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಮೇಷ್ಟ್ರು ಮತ್ತು ಮೇಷ್ಟ್ರು ಹೆಂಡ್ತಿ ಯೋಚನೆ ಮಾಡ್ತಾರೆ. ಅದೇ ಕಾರಣಕ್ಕೆ ತಮ್ಮ ಹತ್ರ ಇರ್ತಕ್ಕಂಥ ಒಂದಷ್ಟು ದುಡ್ಡನ್ನು ಇಲ್ಲಿ ಗೌತಮ್ ಅವ್ರಿಗೆ ಕೊಡೋದಕ್ಕೆ ಅಂತ ಮುಂದಾಗ್ತಾರೆ. ಇದರಲ್ಲಿ 25 ಲಕ್ಷ ಇದೆ, ದಯವಿಟ್ಟು ತಗೊಳ್ಳಿ, ಇಲ್ಲ ಅಂತ ಹೇಳಬೇಡಿ, ನೀವು ಕೇಳಲಿಲ್ಲ, ಬಟ್ ಆದರೂ ಕೂಡ ನಾವೇ ಕೊಡ್ತಿದ್ದೀವಿ, ನೀವು ಹೇಗೆ ಬಾಳಿ ಬದುಕ್ತಂಥವ್ರು, ಆದರೆ ಇವತ್ತು ನೀವು ಈ ರೀತಿಯಾಗಿ ಕ್ಯಾಬ್ ಡ್ರೈವ್ ಮಾಡೋದು ನಮಗೆ ಸ್ವಲ್ಪ ಕೂಡ ಇಷ್ಟ ಅಲ್ಲ. ಅದೇ ಕಾರಣಕ್ಕೋಸ್ಕರ ಹೇಳ್ತಿದ್ದೀವಿ, ದುಡ್ಡು ತೊಗೊಂಡು ಏನಾದರೂ ಬಿಸ್ನೆಸ್ ಮಾಡಿ. ಖಂಡಿತ ಇದು ದೊಡ್ಡ ಅಮೌಂಟ್ ಅಂತ ನಾವು ಹೇಳೋದಿಲ್ಲ, ಬಟ್ ನಮ್ಮ ಹತ್ರ ಇರೋಷ್ಟನ್ನು ನಾವು ಕೊಡ್ತಾ ಇದ್ದೀವಿ ಅಂತ ಕೂಡ ಹೇಳ್ತಾರೆ ಮೇಷ್ಟ್ರು ಮತ್ತು ಮಂದಾಕಿನಿಯವರು. ಆದರೆ ಗೌತಮ್ ಮಾತ್ರ ಇಲ್ಲ, ನನಗಿದು ಬೇಡ, ನಿಜಕ್ಕೂ ನಾನು ಇವತ್ತು ಕ್ಯಾಬ್ ಡ್ರೈವ್ ಮಾಡಿಕೊಂಡು ಸುಖ ಸಂಸಾರವನ್ನು ನಡೆಸ್ತಾ ಇದ್ದೀನಿ, ಕ್ವಾಲಿಟಿ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ. ಇವತ್ತೇನಾದರೂ ನಾನು ದುಡ್ಡು ಬಿಸ್ನೆಸ್ ಅಂತ ಹೋದರೆ ಖಂಡಿತವಾಗ್ಲೂ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಆಗ ನನ್ನ ಕ್ವಾಲಿಟಿ ಲೈಫ್ ಕೂಡ ಹೋಗಿಬಿಡುತ್ತೆ. ನನಗೆ ಕ್ವಾಲಿಟಿ ಲೈಫ್ ಮುಖ್ಯವಾಗುತ್ತೆ ಹೊರತು ಈ ದುಡ್ಡು ಅಂತಸ್ತು ಬಿಸ್ನೆಸ್ ಅನ್ನೋದೆಲ್ಲ. ನಾನು ಈಗ ಇರೋ ಲೈಫನ್ನೇ ತುಂಬ ಅಚ್ಚುಕಟ್ಟಾಗಿ ಲೀಡ್ ಮಾಡ್ತಿದ್ದೀನಿ ಅಂತ ಕೂಡ ಹೇಳ್ತಾರೆ. ಸರಿ ಆಯಿತು, ನಿಮಗೆ ಬೇಜಾರು ಮಾಡೋದಕ್ಕೆ ನಾವು ಇಷ್ಟಪಡುವುದಿಲ್ಲ ಅಂತ ಮೇಷ್ಟ್ರು ಮತ್ತು ಅವರ ಹೆಂಡತಿ ಕೂಡ ಹೇಳ್ತಾರೆ. ಇದನ್ನು ಭೂಮಿ ಕೇಳಿಸ್ಕೊಂಡಿರ್ತಾರೆ. ಹಾಗಾಗಿ ಭೂಮಿ ತನ್ನ ತಂದೆ ತಾಯಿ ಹತ್ರ ಬಂದಿದ್ದೆ, ಯಾಕೆ ನೀವು ನನ್ನ ಜೊತೆ ಮಾತಾಡಿದೆ, ಡೈರೆಕ್ಟಾಗಿ ಗೌತಮ್ ಅವ್ರ ಹತ್ರ ಹೋಗಿ ದುಡ್ಡು ಕೊಡೋಕೆ ಅಂತೆಲ್ಲ ಹೋದರೆ ನನ್ನ ಹತ್ರ ಒಂದು ಮಾತು ಹೇಳ್ಬೋದಿತ್ತಲ್ವ, ನಾವು ಈ ರೀತಿ ಮಾಡ್ತಿದ್ದೀವಿ ಅಂದಾಗ ಏನಮ್ಮ ಅದರಲ್ಲಿ ತಪ್ಪಿದೆ ಅಂತ ಹೇಳಿದಾಗ, ಯಾಕಪ್ಪ ನಿಮಗೆ ನಿಮ್ಮ ಅಳಿಯ ಡ್ರೈವರ್ ಆಗಿರೋದು ಸ್ವಲ್ಪ ಕೂಡ ಇಷ್ಟ ಇಲ್ವಾ, ಅದಕ್ಕೋಸ್ಕರ ಈ ರೀತಿ ಮಾತಾಡ್ತಿದ್ರ ಅಂದಾಗ, ಅದು ಹಾಗಲ್ಲ ಭೂಮಿ, ನನ್ನ ಅಳಿಯ ಡ್ರೈವರ್ ಆಗಿರೋದಲ್ಲ ಮ್ಯಾಟರ್, ಡ್ರೈವರ್ ಕೆಲಸ ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದರೆ ನನ್ನ ಅಳಿಯ ಎಷ್ಟು ಮಟ್ಟಿಗೆ ದಿವಾನ್ ಫ್ಯಾಮಿಲಿಯಲ್ಲಿ ಬಾಳಿ ಬದುಕ್ತಂಥ ವ್ಯಕ್ತಿ, ಅಂಥ ವ್ಯಕ್ತಿ ಈ ರೀತಿ ಡ್ರೈವ್ ಮಾಡೋದನ್ನು ನೋಡೋಕ್ಕಾಗೋದಿಲ್ಲ ಅಂತ ಹೇಳಿದೆ ಅಷ್ಟೇ. ಅದರಲ್ಲಿ ಏನು ತಪ್ಪಿದೆ, ನನ್ನ ಅಳಿಯನು ಬಿಸ್ನೆಸ್ ಮಾಡಬೇಕು, ಮೊದಲಾಗಿ ಬೆಳಿಬೇಕು ಅಂತ ಅಂದ್ಕೊಳ್ಳೋದು ತಪ್ಪ ಅಂದಾಗ, ಇಲ್ಲ ಅಪ್ಪ ನೀವು ತಪ್ಪು ಮಾಡ್ತಿದ್ರ ಅಂತ ನಾನು ಹೇಳ್ತಿಲ್ಲ, ಆದರೂ ಕೂಡ ಅವರು ಮಾಡ್ತಿರೋ ಕೆಲಸದಲ್ಲಿ ತುಂಬಾ ಖುಷಿ ಇದೆ, ಅವ್ರಿಗೆ ತುಂಬ ಖುಷಿಪಟ್ಟುವ ಕೆಲಸ ಮಾಡ್ತಿದ್ದಾರೆ, ಅವ್ರೇನು ಕಷ್ಟಪಟ್ಟುವ ಕೆಲಸ ಮಾಡ್ತಿಲ್ಲ ಅಲ್ವಾ. ನನಗೂ ಕೂಡ ಯಾವುದೇ ರೀತಿ ಅದರಿಂದ ಪ್ರಾಬ್ಲಮ್ ಇಲ್ಲ, ನಾನು ಕೂಡ ಒಳ್ಳೆ ಲೈಫಲ್ಲಿ ಲೀಡ್ ಮಾಡ್ತಿದ್ದೀನಿ. ನೀವು ಅವರ ಜೊತೆ ಮಾತಾಡಿದ್ರಿಂದ ಅವ್ರು ಅನ್ಕೋಬಹುದಲ್ವಾ, ನಾನು ಭೂಮಿ ಚೆನ್ನಾಗಿ ನೋಡ್ಕೋತಿಲ್ವೇನೋ, ಅದಕ್ಕೋಸ್ಕರ ಅವ್ರ ತಂದೆ ತಾಯಿ ಈ ರೀತಿ ಮಾತಾಡಿರ್ಬೋದು ಅಂತ ಬೇಜಾರು ಮಾಡ್ಕೊಂಡ್ರೆ ಏನು ಮಾಡ್ತೀರಾ ನೀವು. ನಾನು ಗೊತ್ತಿಲ್ಲದೆ ಇದೆಲ್ಲ ನಡೆದಿದೆ, ಬಟ್ ಅವರು ಕೂಡ ನನಗೂ ಗೊತ್ತಿತ್ತು ಇದೆಲ್ಲ ಆಗಿದೆ ಅಂದರೆ ಅವ್ರು ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳೋದಿಲ್ವಾ ಅಂತ ಭೂಮಿ ಹೇಳಿದಕ್ಕೆ, ಹೌದಲ್ವಾ ಭೂಮಿ, ನಾನು ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ, ಸರಿ ಆಯಿತು ಬಿಡು, ನಾನು ಹೋಗಿ ಅವ್ರ ಹತ್ರ ಸಾರಿ ಕೇಳ್ತೀನಿ, ಅದರಲ್ಲಿ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಮೇಷ್ಟ್ರು ಹೇಳಿದಾಗ, ಬೇಡಪ್ಪ ಅದೇನು ಕೂಡ ಬೇಡ, ಇನ್ನು ಮುಂದೆ ಈ ರೀತಿ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ ಅಂತ ಭೂಮಿ ಹೇಳಿದಾಗ, ಸರಿ ಆಯ್ತಮ್ಮ, ಅಳಿಯಂದ್ರೇನೋ ಹೊರಗಡೆಯಿಂದ ಬಂದವರು, ಆದರೆ ನೀನು ನಮ್ಮ ಮಗಳಲ್ವಾ, ನಿಮಗೆ ಯಾವತ್ತೇ ಕಷ್ಟ ಬಂದರೂ ಕೂಡ ನಮ್ಮ ಹತ್ರ ಬಂದು ಹೇಳೋದನ್ನು ಮರಿಬೇಡ, ನಿಮ್ಮ ಕಷ್ಟ ನೀಗ್ಸೋ ಒಂದು ತಾಕತ್ತು ನಮಗೆ ಇಲ್ಲದೆ ಇರ್ಬೋದು, ಬಟ್ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡ್ತೀವಿ ಅಂತ ಕೂಡ ಹೇಳ್ತಾರೆ. ಖಂಡಿತ ಅಪ್ಪ ಅಂತ ಹೇಳಿ ಇಲ್ಲಿ ಭೂಮಿ ಹೇಳ್ತಾರೆ. ತದನಂತರ ಇಲ್ಲಿ ಮಲ್ಲಿ ಸುನಿಲ್ ಕಾಲ್ ಬ್ಯಾಕ್ ಮಾಡ್ತಾರೆ. ಬಿಕಾಸ್ ಸುನೀಲ ಪದೇ ಪದೇ ಕಾಲ್ ಮಾಡಿರ್ತಾರೆ ಮಲ್ಲಿಗೆ. ಅದೇ ಕಾರಣಕ್ಕೆ ಮಲ್ಲಿ ಕಾಲ್ ಬ್ಯಾಕ್ ಮಾಡಿದೆ, ಕೊನೆಗೂ ನೀವೇ ಕಾಲ್ ಮಾಡಿದ್ರಲ್ಲ, ತುಂಬ ಖುಷಿ ಆಗ್ತದೆ, ಕಾಲೇ ರಿಸೀವ್ ಮಾಡ್ತಿದ್ದಾಗ ಎಷ್ಟು ಬೇಜಾರಾಗಿತ್ತು ಗೊತ್ತಾ ಅಂತ ಹೇಳ್ತಾನೆ ಸುನೀಲ್. ಮತ್ತೆ ಯಾಕೆ ಪದೇ ಕಾಲ್ ಮಾಡ್ತಿದ್ಯಾ, ಒಮ್ಮೆ ಕಾಲ್ ಮಾಡಿದಾಗ ನಾನು ರಿಸೀವ್ ಮಾಡಿಲ್ಲ ಅಂದರೆ ಅರ್ಥ ಮಾಡ್ಕೋಬೇಕಲ್ವ, ಬ್ಯುಸಿ ಇದ್ದಾರೆ ಅಂತ. ಒಂದು 2 ಸತಿ ಕಾಲ್ ಮಾಡಿದ ತಕ್ಷಣ ಸುಮ್ಮನೆ ಆಗಬೇಕು, ಅದನ್ನು ಬಿಟ್ಟು ಈ ರೀತಿ ಏನು ಪದೇ ಕಾಲ್ ಮಾಡೋದು ಅಂತ ಮಲ್ಲಿ ರೇಗೋದಕ್ಕೆ, ಅದು ಹಾಗಲ್ಲ, ನಾನು ಆಮೇಲೆ ಮಾತಾಡ್ತೀನಿ ಅಂತ ಹೋದ್ರಿ ಅಲ್ವಾ, ಯಾವಾಗ ಮಾತಾಡ್ತೀರಾ, ಎಲ್ಲಿ ಸಿಗ್ತೀರಾ ಅಂತ ಕೇಳೋಕೆ ಅಂತಷ್ಟೇ ಕಾಲ್ ಮಾಡ್ದೆ ಅಂತ ಸುನೀಲ ಹೇಳಿದಕ್ಕೆ, ನಾನು ಮಾತಾಡ್ತೀನಿ, ಒಳ್ಳೆ ಚೈಲ್ಡ್ ಚಪಾತಿ ಥರ ಆಡಬೇಡ ನೀನು ಅಂತ ಹೇಳಿ ಮಲ್ಲಿ ಹೇಳ್ತಾರೆ. ತದನಂತರ ಸರಿ ಆಯಿತು, ಅದೇನೋ DP-ಗೆ ಹಾಕೊಳ್ಳೋದು, ಪ್ರೊಫೈಲ್ಗೆ ಹಾಕೊಳ್ಳೋದು, ಸ್ಟೇಟಸ್ಗೆ ಹಾಕೊಳ್ಳೋದು, ಲವ್ ಫೇಲ್ಯೂರ್ ಆಗಿಬಿಟ್ಟಿದೆ ಅನ್ನೋ ರೀತಿ ಪೋಷಣೆ ಮಾಡೋದು, ಇದನ್ನೆಲ್ಲ ಮಾಡಬೇಡ, ಇದ್ಯಾವುದೂ ಕೂಡ ನಂಗೆ ಇಷ್ಟ ಆಗೋದಿಲ್ಲ ಅಂತ ಕೂಡ ಹೇಳ್ತಾರೆ. ಏನಾದರೂ ಆ ರೀತಿ ಮಾಡಿದೆ ತೆಗೆದು ಬಾರಿಸ್ಬಿಡ್ತೀನಿ ನೋಡು ನಿನ್ನ ಅಂತ ಹೇಳಿ ಮಲ್ಲಿ ಕಾಲ್ ಕಟ್ ಮಾಡ್ತಾರೆ. ನಂತರ ಇಲ್ಲಿ ಜಯದೇವ್ ಬಳಿಗೆ ಸುನೀಲ್ ಬರ್ತಾರೆ. ಏನಾಯಿತು
ಅಪ್ಡೇಟ್ಸ್ ಮಲ್ಲಿ ಬಿದ್ಲ ನಿನ್ನ ಪ್ರೀತಿ ಬಲೆಗೆ ಅಂದಾಗ ಇಲ್ಲ ಸರ್ ಪದೇ ಪದೇ ಕಾಲ್ ಮಾಡಿದ್ರೆ ಇರಿಟೇಟ್ ಮಾಡ್ತೀಯ ಅಂತ ಬೈತಾರೆ ಸರ್, ಜೊತೆಗೆ ಹೊಡೆದೇ ಬಿಡ್ತೀನಿ ಅಂತ ಕೂಡ ಹೇಳ್ತಾರೆ. ಅವರಂತೂ ನನಗೆ ಯಾಕೋ ಬಲೆಗೆ ಬೀಳುವುದಿಲ್ಲ ಅಂತ ಅನ್ನಿಸ್ತದೆ, ತುಂಬ ಕಷ್ಟ ಆಗ್ತದೆ ಸರ್ ಅಂದಾಗ ಏನಿದು ಮಲ್ಲಿ ಹೊಡಿತೀನಿ ಅಂತ ಹೇಳಿದ್ಲ. ಹೊಡಿಯೋ ತನಕ ಬಂದಿದ್ದಾಳೆ ಅಂದರೆ ಖಂಡಿತವಾಗ್ಲೂ ಪ್ರೀತಿಲಿ ಬೀಳ್ತಾಳೆ ಅಂತಲೇ ಅರ್ಥ. ಆದರೂ ಕೂಡ ನನ್ನ ಹೆಂಡತಿ ಇಷ್ಟು ಬೇಗ ಇನ್ನೊಬ್ರು ಪ್ರೀತಿಲಿ ಬೀಳೋದು ಚೆನ್ನಾಗಿ ಕಾಣಿಸೋದಿಲ್ಲ. ಅವಳು ಬೀಳಿ ಬಟ್ ಆದಷ್ಟು ಬೇಗ ಬೀಳೋದು ಬೇಡ, ಸ್ವಲ್ಪ ತಡವಾಗಿ ಬೀಳಲಿ ಅಂತ ಜಯದೇವ್ ಅನ್ಕೋತಾರೆ. ನಂತರ ಏನಿದೋ ಅವಳು ಹಂಗೆ ಅಂದು ಅಂದ ಮಾತ್ರಕ್ಕೆ ನೀನು ಸುಮ್ಮನೆ ಆಗ್ಬಿಡ್ತೀಯಾ ಅಂತ ಹೇಳಿದಾಗ ಇಲ್ಲ ಸರ್ ನಾನು ಸುಮ್ಮನೆ ಆಗೋದಿಲ್ಲ, ತುಂಬ ಪ್ರಯತ್ನ ಪಡ್ತಿದ್ದೀನಿ ಸರ್. ಆದರೂ ಕೂಡ ಅವರ ಬದುಕಲ್ಲಿ ನಡೆದಿರೋ ಘಟನೆಗಳು ಅವರಿಗೆ ನನ್ನ ಪ್ರೀತಿಯನ್ನು ಒಪ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ. ಅವ್ರ ಗಂಡ ಅವ್ರಿಗೆ ತುಂಬ ಮೋಸ ಮಾಡಿದ್ದಾರೆ, ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಅವರು ನನ್ನ ಪ್ರೀತಿನ ಒಪ್ಕೊಳ್ಳೋದಕ್ಕೆ ಹಿಂದೇಟು ಆಗ್ತಿದ್ದಾರೆ ಅಂತ ಹೇಳ್ತಾರೆ. ಆ ರೀತಿ ಏನಿಲ್ಲ, ನಿನ್ನಿಂದ ಆಗೋದಿಲ್ಲ ಅಂದರೆ ಹೇಳು, ಸುಮ್ಮನೆ ವಿನಾಕಾರಣ ಏನೇನೋ ಹೇಳ್ಬೇಡ. ನಾನು ಬೇರೆ ಹುಡುಗನ ಆಲ್ರೆಡಿ ಅಪಾಯಿಂಟ್ ಮಾಡಿದ್ದೀನಿ, ಅವ್ನು ನಿನ್ನ ಜಾಗಕ್ಕೆ ರಿಪ್ಲೇಸ್ ಆಗ್ತಾನೆ, ಅವ್ನು ನಿನಗಿಂತ ತುಂಬ ಟ್ಯಾಲೆಂಟೆಡ್ ಇದ್ದಾನೆ ಅಂತ ಜಯದೇವಿ ಹೇಳಿದಕ್ಕೆ ಇಲ್ಲ ಸರ್ ದಯವಿಟ್ಟು ಆ ರೀತಿ ಮಾಡಿಬಿಡಿ, ನಾನೇ ಎಲ್ಲವನ್ನ ಕೂಡ ಮಾಡ್ತೀನಿ ಅಂತ ಹೇಳ್ತಾರೆ. ಆದಷ್ಟು ಬೇಗ ಮಾಡು ಅಂತ ಹೇಳಿ ಜಯದೇವ್ ಕೂಡ ಹೋಗ್ತಾರೆ. ಏನಪ್ಪ ಮಾಡೋದು, ಇಲ್ಲಿ ಯಾರ ಕಡೆ ಇಟ್ಕೊಂಡು ಸಾಯ್ಲಿ ನಾನು ಅಂತ ಸುನಿಲ್ ಅನ್ಕೋತಾರೆ. ನಂತರ ಜಯದೇವ್ ಯೋಚನೆ ಮಾಡ್ತಿರ್ತಾರೆ. ಅಲ್ಲಿಗೆ ದಿಯಾ ಬರ್ತಾರೆ. ಏನು ಯೋಚನೆ ಮಾಡ್ತಿದ್ರ ಜಯ್ ಅಂದಾಗ ಏನೋ ಪ್ಲ್ಯಾನ್ ಮಾಡಿದೆ, ಆ ಪ್ಲ್ಯಾನ್ ಸರಿನಾ ತಪ್ಪಾ ಅಂತ ಯೋಚನೆ ಮಾಡ್ತಿದ್ದೀನಿ, ನಾನು ಏನಾದ್ರು ತಪ್ಪು ಮಾಡಿಬಿಟ್ನಾ ಅಂತ ಥಿಂಕ್ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಏನಿರ್ಬೋದು ಹೇಳಿ ನನ್ನ ಹತ್ರ ಅಂತ ದಿಯಾ ಹೇಳೋದಕ್ಕೆ ಇಲ್ಲ, ಇಷ್ಟು ತನಕ ಹೇಳಿ ಮಾಡೋದಕ್ಕೆ ಫುಲ್ ಫ್ಲಾಪ್ ಆಗಿದೆ, ಅದಕ್ಕೆ ಈ ಬಾರಿ ಹೇಳದೆ ಮಾಡ್ತೀನಿ, ರಿಸಲ್ಟ್ ಏನು ಬರುತ್ತೆ ನೋಡೇ ಬಿಡೋಣ ಅಂತ ಹೇಳಿ ಇಲ್ಲಿ ಜಯದೇವ್ ಹೇಳ್ತಾರೆ. ಜೊತೆಗೆ ಏನಿಲ್ಲ, ಈ ಪ್ಲ್ಯಾನ್ ಫ್ಲಾಪ್ ಆಯಿತು ಅಂದರೆ ಮತ್ತೊಂದು ಪ್ಲ್ಯಾನನ್ನು ರೆಡಿ ಮಾಡ್ಕೊಳ್ಳೋದೆ ಅಂತ ಹೇಳಿದೆ. ಜಯದೇವ್ ಅಲ್ಲಿಂದ ಹೊರಟ್ಬಿಡ್ತಾರೆ. ಏನಪ್ಪ ಅದು, ಈ ಮನುಷ್ಯ ಏನು ಮಾಡೋಕ್ಕೆ ಹೊರಟಿದ್ದಾನೆ, ತಿಳ್ಕೊಳ್ಳೇಬೇಕಲ್ಲ ಅಂತ ಹೇಳಿ ದಿಯಾ ಕೂಡ ಅನ್ಕೋತಾರೆ. ಈ ಕಡೆ ಭಾಗ್ಯಮ್ಮ ತುಂಬ ಯೋಚನೆ ಮಾಡ್ತಿದ್ದಾರೆ, ನನ್ನ ಮಗ ಕ್ಯಾಬ್ ಓಡಿಸ್ತಿದ್ದಾನೆ ಅಂತ ಹೇಳಿ. ಆಗ ಆನಂದ್ ಅವ್ರು ಬಂದಿದ್ದೆ, ಯಾಕಮ್ಮ ಏನಾಯಿತು ಅಂದಾಗ ಅಲ್ಲಿ ಚಿಕ್ಕಣ್ಣ ದುಡ್ಡು ಕೊಟ್ಟು ನೀನು ಬಿಸ್ನೆಸ್ ಮಾಡು ಅಂದಿದ್ದಕ್ಕೆ ಬೇಡ ಅಂತ ಹೇಳ್ಬಿಟ್ರಂತೆ. ಭೂಮಿ ಕೂಡ ಅದನ್ನೇ ಹೇಳಿದಾಳೆ. ಭೂಮಿ ಹತ್ರ ಮಾತಾಡಿ ಗೌತಮ್ ಮತ್ತೆ ಬಿಸ್ನೆಸ್ ಮಾಡೋ ಹಾಗೆ ಮಾಡಬೇಕು ಅಂತ ನಾವು ಅಂದ್ಕೊಂಡ್ರೆ ಭೂಮಿ ಕೂಡ ಅವನಿಗೆ ಸಾಥ್ ಕೊಡ್ತಿದ್ದಾಳೆ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ಭಾಗ್ಯಮ್ಮ. ಅವ್ನಿಗೆ ಯಾವತ್ತೂ ಕೊಡೋ ಕೈ ಹೇಗೆ ತಗೋತಾನಮ್ಮ ಅಂತ ಹೇಳಿ ಆನಂದ್ ಹೇಳಿದಕ್ಕೆ ನನ್ನ ಮಗ ಕೊಡೋ ಕೈ ಇನ್ನಷ್ಟು ಚೆನ್ನಾಗಿ ಕೊಡಬೇಕು ಅಂತಾನೆ ನಾನು ಬಿಸ್ನೆಸ್ ಮಾಡಲಿ ಅಂತಿರೋದು ಅಂತ ಹೇಳಿ ಭಾಗ್ಯಮ್ಮ ಹೇಳಿದಾಗ ಅಮ್ಮ ಆಗಿರೋ ನೀನು ಹೇಳಬೇಕಾಗತ್ತೆ, ಹೆಂಡತಿ ಹೇಳ್ತಾ ಇದ್ದಾಗ ಹೋಗು ಹೇಳು ಅಂತ ಅಜ್ಜಿ ಹೇಳ್ತಾರೆ. ಅದೇ ಕಾರಣಕ್ಕೋಸ್ಕರನೇ ಭಾಗ್ಯಮ್ಮ ಗೌತಮ್ ಮನೆಗೆ ಬಂದಿದ್ದಾರೆ. ಗೌತಮ್ ಮನೆಗೆ ಬಂದಿದೆ ಭೂಮಿ ಹತ್ರ. ನೋಡು ಭೂಮಿ, ನೀನಾದರೂ ನಿನ್ನ ಗಂಡಂಗೆ ಹೇಳು, ಕ್ಯಾಬ್ ಓಡಿಸೋದು ನನಗೆ ಇಷ್ಟ ಇಲ್ಲ, ಅವನಿಗೆ ಹೇಗೆ ಬಾಳಿ ಬದುಕ್ತಂಥ ವ್ಯಕ್ತಿ, ದಯವಿಟ್ಟು ಅವನನ್ನು ಕ್ಯಾಬ್ ಬಿಟ್ಟು ಬಿಸ್ನೆಸ್ ಮಾಡುವುದಕ್ಕೆ ತಿಳಿಸು ಅಂತ ಹೇಳ್ತಿರ್ತಾರೆ. ಇದನ್ನು ಗೌತಮ್ ಕೇಳಿಸ್ಕೊಂಡ್ಬಿಡ್ತಾರೆ. ಅದೇ ಕಾರಣಕ್ಕೆ ಹೋಗಿ ರೆಸಿಗ್ನೇಷನ್ ಲೆಟರನ್ನು ಬರೀತಿರ್ತಾರೆ. ಅದೇ ಟೈಮ್ಗೆ ಭೂಮಿ ಹೋಗದೆ ಏನು ಮಾಡ್ತಿದ್ರ ಅಂದಾಗ ನಾನು ಕ್ಯಾಬ್ ಡ್ರೈವರ್ ಆಗಿರೋದು ಯಾರಿಗೂ ಕೂಡ ಇಷ್ಟ ಆಗ್ತಿಲ್ಲ, ಅದೇ ಕಾರಣಕ್ಕೋಸ್ಕರ ರೆಸಿಗ್ನೇಷನ್ ಬರೀತಿದ್ದೀನಿ ಅಂದಾಗ ನಿಮ್ಗೆ ಏನು ಇಷ್ಟ ಇದೆಯೋ ಅದನ್ನು ಮಾಡಬೇಕು ನೀವು ಅಂತ ಭೂಮಿ ಹೇಳ್ತಾರೆ. ನಂತರ ಇಲ್ಲಿ ಮಲ್ಲಿ ಸುನಿಲನ್ ಜೊತೆ ಚಾಟ್ ಮಾಡ್ತಿದ್ದಾಳೆ. ಬಟ್ ಭೂಮಿ ಬಂದು ಕೇಳಿದ್ರೆ ನೋಟ್ಸ್ ಕಳಿಸ್ತಿದ್ದೀನಿ ಅಂತ ಹೇಳ್ತಾರೆ. ಆಗ ಇಲ್ಲಿ ಭೂಮಿ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಮಲ್ಲಿ ಅಂದಾಗ ಮಲ್ಲಿ ಏನನ್ನ ಕೂಡ ಬಿಟ್ಕೊಡೋದಿಲ್ಲ. ಆದರೆ ಮಲ್ಲಿನ ಫಾಲೋ ಮಾಡಿ ಸುನಿಲ್ ಮಲ್ಲಿನ ಪ್ರೀತಿ ಮಾಡ್ತಿದ್ದಾನೆ ಅಂತ ವಿಷಯ ತಿಳ್ಕೊಂಡು ಭೂಮಿ ಆ ಸುನೀಲನ ಹಿಂದೆ ಬಿದ್ದು ಸುನೀಲ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದಾನೆ, ಅವನಿಂದ ಯಾರಾದರೂ ಇದ್ದಾರೆ ಅನ್ನೋದನ್ನು ಪತ್ತೆ ಹಚ್ಚಿ ಜಯದೇವ್ ಏನಾದರೂ ಅನ್ನೋದು ಗೊತ್ತಾದರೆ ಖಂಡಿತ ಜಯದೇವ್ ಮನೆಗೆ ಹೋಗಿದ್ದೆ ಹಿಗ್ಗಾಮುಗ ತರಾಟೆಗೆ ತಗೊಂಡು ಎಚ್ಚರಿಕೆ ಕೊಡುವುದಂತೂ ಗ್ಯಾರಂಟಿ. ಹಾಗಿದ್ರೆ ಆಗತ್ತಾ, ಏನು ಆಗಬಹುದು, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.